ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನನ್ನ ಫಸ್ಟ್ ಕುಕಿಂಗ್ ವಿಡಿಯೋ. ಇವತ್ತು ನಾನು ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಐ ಬ್ಯಾಚುಲರ್, ಬ್ಯಾಂಗ್ಳೂರಲ್ಲಿರೋದು. ಸೊ ಫಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ಕ್ಯಾಪ್ಸಿಕಮ್, ನವಿಲುಕೋಸು, ಟೊಮೆಟೊ, ಆನಿಯನ್ ಆ್ಯಂಡ್ 3 ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ. ಸೊ ಫಸ್ಟು ಪುದೀನ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಸ್ವಲ್ಪ ಕೊತ್ತಂಬರಿ. ಸೊ ಇದಕ್ಕೆ ನಾನೊಂದು 3 ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ಪೈಸಿಗೆ. ಆ್ಯಂಡ್ ದೆನ್ ಶುಂಠಿ, ಬೆಳ್ಳುಳ್ಳಿ. ಸೊ ಒಂದೆರಡು ಆನಿಯನ್ನು ಕೂಡ ರುಬ್ಕೊಂಡ್ರೆ ಇಟ್ ವುಡ್ ಬಿ ವೆರಿ ಗುಡ್. ಇದಕ್ಕೊಂದು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಒಂದೆರಡು ಜೀರಿಗೆ ಹಾಕ್ತಾ ಇದ್ದೀನಿ. ಇದನ್ನು ನಾವು ಈ ಟಕ್ ಅಂತ ರುಬ್ಕೊಂಡ್ಬಂದ್ಬಿಡೋಣ. ನಾವು ರುಬ್ಕೊಂಡ್ಬಂದಿದ್ದೀವಿ. ಸೊ ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಒಂದೆರಡು ನಿಮಿಷ ಕುಕ್ಕರ್ ಸ್ವಲ್ಪ ಬಿಸಿಯಾಗಲಿ, ಬಿಕಾಸ್ ವಾಶ್ ಮಾಡಿರ್ತೀವಲ್ಲ ನೀರೆಲ್ಲ ಹೋಗ್ಲಿ ಅಂತ. ಆಯಿಲ್ ನೀವು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಸೊ ವೆಜಿಟೇಬಲ್ಸ್ ಎಲ್ಲ ನಾನು ಆಯಿಲಲ್ಲೇ ಫ್ರೈ ಮಾಡೋದ್ರಿಂದ ನನಗೆ ಒಂದು 5 ಸ್ಪೂನ್ಸ್ ಅಷ್ಟು ಆಯಿಲ್ ಬೇಕಾಗುತ್ತೆ. ಆಯಿಲ್ ಏನು ಜಾಸ್ತಿ ಅನ್ಸಲ್ಲ ಗೈಸ್. ಸೊ ಇಷ್ಟು ಆಯಿಲ್ ಇದ್ರೆ ನೋ ಇಶ್ಯೂ. ಆಯಿಲ್ ಸಾಕು. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಸೊ ಇವಾಗ ಆಯಿಲ್ ಬಿಸಿ ಆಗಿದೆ. ಚಕ್ಕೆ, ಸ್ವಲ್ಪ ಕಸ್ತೂರಿ ಮೇಥಿ, ಪಲಾವ್ ಎಲೆ ಒಂದನ್ನು ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಕಡಲೆಬೇಳೆ, ಜೀರಿಗೆ, ಸಾಸಿವೆ. ಸೊ ಆಯಿಲ್ ತುಂಬ ಬಿಸಿಯಾಗಿದೆ. ಇನ್ನೊಂದ್ಸತಿ ಕೈ ಹಾಕ್ಸ್ಕೊಂಡ್ಬಿಟ್ಟು ಸೊ ಟೊಮೆಟೊ, ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ 1-2 ಸೆಕೆಂಡ್ಸ್ ಬಿಟ್ಬಿಟ್ಟು ಆ್ಯಡ್ ಮಾಡೋಣ. ಸೊ ದಟ್ ಲೆಟ್ ಇಟ್ ಫ್ರೈ ಒನ್. ಇದಕ್ಕೆ ನಾನು ಇವಾಗ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸೊ ಅದು ಚೆನ್ನಾಗಿ ಬೇಯಲಿ 2 ಸೆಕೆಂಡ್ಸ್. ಸೊ ಇವಾಗ ನಾನು ಇದಕ್ಕೆ ಟೊಮೆಟೊ ಕೂಡ ಬೆಂದಿದೆ. ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಎನ್ ನಂಬರ್ ಆಫ್ ವೆಜಿಟೇಬಲ್ಸ್ನ ಹಾಕ್ಕೋಬೋದು. ಕ್ಯಾರೆಟ್ ಹೋಗ್ತದೆ, ಬೀನ್ಸ್, ಕ್ಯಾಪ್ಸಿಕಮ್, ನವಿಲುಕೋಸು, ಆಲೂಗೆಡ್ಡೆಗೆ ಆಪ್ಷನಲ್. ಬೇಡ ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ, ಬೇಕು ಅಂದರೆ ಹಾಕ್ಕೋಬೋದು. ಆ್ಯಂಡ್ ನೀವು ಇದಕ್ಕೆ ಹಸಿ ಬಟಾಣಿ, ಡಬಲ್ ಬೀನ್ಸ್, ನೀವೇನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗಿರಲಿ. ಸೊ ನಾನು ಇದನ್ನ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಲೆಟ್ ವೆಜಿಟೇಬಲ್ಸ್ ಇದಕ್ಕೆ ನಾನು ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಅರಿಶಿನ, ಲಿಟಲ್ ಬಿಟ್ ಆಫ್ ಪೆಪ್ಪರ್ ಮತ್ತು ಗರಂ ಮಸಾಲೆ 2 ಸ್ಪೂನ್. ಇದಕ್ಕೊಂದು ಒಳ್ಳೆ ಶೇಕ್ ಕೊಟ್ಬಿಡೋಣ. ಸೊ ಇದು ಆಯಿಲಲ್ಲಿ ಎಷ್ಟು ವೆಜಿಟೇಬಲ್ಸ್ ಫ್ರೈ ಆಗುತ್ತೋ ಅಷ್ಟು ಒಳ್ಳೆಯದು. ಸುಮ್ಮನೆ 2 ನಿಮಿಷ ಕೈ ಆಡಿಸ್ಬಿಟ್ಟು ಆಮೇಲೆ ನೀರಲ್ಲಿ ವೇರಿಯೇಷನ್ ಆಗೋದು ಬೇಡ. ಸೊ ಇದು ಅದು ಆಯಿಲಲ್ಲಿ ಬೇಕೊಂಡ್ಬಿಟ್ರೆ ತರಕಾರಿ ಬೇಯೋದಕ್ಕೆ ಅಂತ ನಾವೇನು ಎಕ್ಸ್ಟ್ರಾ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋ ನೆಸೆಸಿಟಿ ಇರಲ್ಲ. ಸೊ ನೀವು ನೋಡ್ಬೋದು ವೆಜಿಟೇಬಲ್ಸ್ ಆಲ್ರೆಡಿ ಕಲರ್ ಬಂದರೆ ಇವಾಗ ನಿಮ್ಗೆ ಡ್ರೈ ಅನ್ನಿಸ್ತಾ ಇದೆ.
ಬಟ್ ಸ್ವಲ್ಪ ಹೊತ್ತು ಹೋದರೆ ಅದು ತರಕಾರಿ ಎಲ್ಲ ನೀರು ಬಿಟ್ಕೊಂಡುತ್ತೆ, ದೆನ್ ಇಟ್ ವಿಲ್ ಬಿ ಗುಡ್. ಸೊ ದಟ್ ದಿಸ್ ಆಯಿಲಲ್ಲಿ 1-2 ನಿಮಿಷ ಇದು ಬಾಯ್ಲ್ ಆಗಿ. ಸೊ ಇದು ಆಲ್ಮೋಸ್ಟ್ 50% ಆಗಿದೆ. ಸೊ ಐ ಆಮ್ ಆ್ಯಡಿಂಗ್ ರುಬ್ಕೊಂಡಿರೋವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾವು ಸಾಲ್ಟ್ನ ಆ್ಯಡೇ ಮಾಡಿಲ್ಲ, ಸೊ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ನಿಮ್ಮ ಅಳತೆಗೆ ತಕ್ಕಂಗೆ ನೀವು ಉಪ್ಪು ಹಾಕ್ಕೊಳ್ಳಿ. ನೋ ಟ್ರಬಲ್ ಇನ್ ಆ್ಯಡಿಂಗ್ ಸಾಲ್ಟ್. ಲೆಟ್ಸ್ ಗಿವ್ ದಿಸ್ ಎ ವೆರಿ ಗುಡ್ ಶೇಕ್. ಒಳ್ಳೊಳ್ಳೆ ಮಿಕ್ಸ್ ಕೊಡಿ ಇದಕ್ಕೆ. ಸೊ ನಾವು ನೋಡಿ ಈಗ ಕಾಣ್ತಾ ಇದೆ ಗ್ರೀನ್ ನಿಮಗೆ. ನಾನು ಫುಲ್ಲು ಪೇಸ್ಟ್ ಥರ ರುಬ್ಬಿಲ್ಲ. ಸೊ ಇದನ್ನ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ 1-2 ನಿಮಿಷ ಈ ಮಸಾಲೆ ಎಲ್ಲ ತರಕಾರಿ ಜೊತೆ ಹೊಂದ್ಕೊಳ್ಳಿ. ಸೊ ತರಕಾರಿ ಸ್ವಲ್ಪ ಮಸಾಲೆನ ಇಟ್ಕೊಳ್ಳಿ. ಲೆಟ್ಸ್ ಗಿವ್ ಇಟ್ ಎ ಗುಡ್ ಶೇಕ್. ಸೊ ಇವಾಗ ಇದಕ್ಕೆ ನಾನು 2 ಟೈಮಿಂಗ್ ಮಾಡ್ಕೊತಾ ಇರೋದು ಫಾರ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಆಫೀಸಿಗೆ ತೊಗೊಂಡೋಗೋದಕ್ಕೆ. ಸೊ ಈ ಥರ ಕಾಫಿ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಹಾಕೊಂಡ್ರೆ 1 ಟೈಮಿಂಗ್ ಆಗುತ್ತೆ, ಬ್ಯಾಚುಲರ್ಸ್ ಒಬ್ರಿಗಾದರೆ. ಸೊ ನಾನು ಈ ಕಾಫಿ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಐ ಆಮ್ ಜಸ್ಟ್ ಆ್ಯಡಿಂಗ್ ರೈಸ್. ರೈಸ್ನ ಹಾಕಿದ್ದೀನಿ. ಸೊ ರೈಸ್ ಹಾಕಿದ ತಕ್ಷಣ ವಾಟರ್ನ ಆ್ಯಡ್ ಮಾಡಿಬಿಡಿ. ಆ ಮಸಾಲೆ ಏನಿದೆ ವಿತ್ ವೆಜಿಟೇಬಲ್ಸ್ ಸ್ವಲ್ಪ ಆಯಿಲಲ್ಲಿ ರೈಸ್ ಕೂಡ ಫ್ರೈ ಆದರೆ ನಿಮಗಿನ್ನ ಸ್ವಲ್ಪ ಉದ್ರಾಗಿ ಬರುತ್ತೆ ಪಲಾವ್. ಸೊ ಜಸ್ಟ್ ಗಿವಿಂಗ್ ಇಟ್ ಎ ವೆರಿ ಗುಡ್ ಮಿಕ್ಸ್. ಸೊ ಇಲ್ಲಿ ನಿಮಗೆ ನೋಡೋದಕ್ಕೆ ರೈಸ್ಗಿಂತ ವೆಜಿಟೇಬಲ್ಸೇ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇರ್ಬೋದು. ಪಲಾವ್ ವೆಜಿಟೇಬಲ್ ರೈಸ್ ಆಗಿರೋದ್ರಿಂದ ಅದು ಆ ರೀತಿ ಇದ್ರೇ ಚೆಂದ. ಸೊ ವೆಜಿಟೇಬಲ್ಸ್ನ ಎಷ್ಟು ತಿಂದ್ರೂ ಒಳ್ಳೆಯದು. ಐ ಆಮ್ ಜಸ್ಟ್ ಗಿವಿಂಗ್ ಇಟ್ ಎ ಗುಡ್ ಮಿಕ್ಸ್. ಒಂದು 2 ನಿಮಿಷ ಈ ರೀತಿ ಅದು ಹೊಂದ್ಕೊಳ್ಳಿ. ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದಾಗಲೇ ನಾನು ರುಬ್ಬಿದ್ನಲ್ವ, ಸೊ ಆ ಮಸಾಲೆ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ವಾಟರ್. 2 ಗ್ಲಾಸ್ ತೊಗೊಂಡಿದ್ರಿಂದ ನಾನು 4 ಗ್ಲಾಸ್ ಹಾಕಬೇಕು. ಸೊ 2, 3, 4 ಸ್ವಲ್ಪ ಜಾಸ್ತಿ ಆ ವೆಜಿಟೇಬಲ್ಸ್ ಇರೋದ್ರಿಂದ. ಇವಾಗ ಅವರಿನ ಜಾಸ್ತಿ ಇಟ್ಕೊಳ್ಳೋಣ. ಗಿವ್ ಇಟ್ ಎ ಗುಡ್ ಶೇಕ್. ಸೊ ನೀವು ನೋಡ್ಬೋದು ಕಲರ್ ಗ್ರೀನ್ ಕಲರ್ ರುಬ್ಬಿರೋದು ಹೆಂಗೆ ಕಾಣ್ತಾ ಇದೆ ಅಂತ. ಸೊ ಅದು ಒಂದು ಕುದಿ ಬಂದಿದೆ. ಈ ರೀತಿ ಚೆನ್ನಾಗಿ ಕುದಿಬೇಕಾದ್ರೆ ನೀವು ಕ್ಯಾಪ್ನ ಮುಚ್ಚಬೇಕು. ಯಾಕೆಂದರೆ ಇಲ್ಲಾಂದರೆ ನೀವು ಆಗಲಿ ಡೈರೆಕ್ಟಾಗಿ ಮುಚ್ಚಿಬಿಟ್ರೆ ರೈಸ್ ಎಲ್ಲ ಕೆಳಗಡೆ, ವೆಜಿಟೇಬಲ್ಸ್ ಎಲ್ಲ ಮೇಲ್ಗಡೆ ರೀತಿ ಆಗುತ್ತೆ. ಹಿಂಗೆ ಬಾಯ್ಲಿಂಗ್ ಸ್ಟೇಜಲ್ಲಿ ಇರೋದ್ರಿಂದ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್. ಹಿಂಗೆ ಒಂದು ಸತಿ ಕುದಿ ಬರ್ತಾ ಅಲ್ಲಿ ಕುದಿ ಬರಬೇಕಾದ್ರೆ ಇವಾಗ ಕ್ಲೋಸ್. ಸೊ ನಾನೇನು ಅಕ್ಕಿನ ನೆನೆಸಿ ಇಟ್ಕೊಂಡಿಲ್ಲ. ಸೊ ನಾನು 3 ವಿಜಿಲ್ನ ತೊಗೊತೀನಿ. ಒಂದು 8 ಮಿನಿಟ್ಸ್ ಅಲ್ಲ 3 ವಿಜಿಲ್ ಆಗುತ್ತೆ. 3 ವಿಜಿಲ್ ಆದರೆ ದ ಪಲಾವ್ ವಿಲ್ ಬಿ ಗುಡ್. ಸೊ ಆಲ್ರೆಡಿ ಸೊ ಈಗ ನೀವು ನೋಡ್ತಾ ಇದ್ದೀರಾ ಕುಕ್ಕರ್ ಬಿಟ್ಟಿದೆ. ನಾನು ಹೇಳ್ದಂಗೆ ರೈಸ್ ಮತ್ತು ಎಲ್ಲ ಮಿಕ್ಸ್ ಆಗಿ ಬಂದಿದೆ. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಇಟ್ ಎ ವೆರಿ ಗುಡ್ ಮಿಕ್ಸ್. ಸೊ ನೀವು ನೋಡ್ಬೋದು ರೈಸ್ ಎಲ್ಲ ಎಷ್ಟು ಉದ್ದುದ್ರಾಗಿ ಬಂದಿದೆ. ಸ್ಮೆಲ್ ಆ್ಯಂಡ್ ದ ಅರೋಮಾ ಇಸ್ ಎಕ್ಸಲೆಂಟ್.
ವೆರಿ ಟೇಸ್ಟಿ ಪಲಾವ್ ಯಾವ ರೀತಿ ಆಗಿದೆ ಅಂತೇಳಿ. ಸೊ ಯು ಕ್ಯಾನ್ ಸರ್ವ್ ಇಟ್ ವಿತ್ ರೈತಾ ಆರ್ ಮೊಸರು ಬಜ್ಜಿ. ಬೇಕಾದ್ರೆ ನೀವು ಚಟ್ನಿನೂ ಕೂಡ ಪ್ರಿಫರ್ ಮಾಡ್ಬೋದು, ಬಟ್ ದಿಸ್ ವಿಲ್ ಬಿ ವೆರಿ ಗುಡ್ ಕಾಂಬಿನೇಷನ್ ವಿತ್ ಮೊಸರು ಬಜ್ಜಿ. ಸೊ ಇದೇ ರೀತಿ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ, ಟ್ರೈ ಮಾಡಿ. ಸೊ ಈ ರೀತಿ ವೆರಿ ಗುಡ್ ಇನ್ಸ್ಟಂಟ್ ರೆಸಿಪೀಸ್ ಹಾಗೆ ಯು ಡೂ ಹ್ಯಾವ್ ಟು ಲೈಕ್, share and subscribe my channel at Mr. Prasad /Guru. Love you all.